ಇವತ್ತು ಅಕ್ಕಿ ಬಿಟ್ಬಿಟ್ಟು ಯಾರು ಗೆಲ್ತಾರೋ ಅವ್ರಿಗೆ ಬಂದ್ಬಿಟ್ಟು ಹತ್ರ ಒಂದು ಕ್ಯಾಶ್ ಪ್ರೈಸ್ ರೆಡಿ ಆಗಿದೆ. ರೆಡಿನಾ? ಸೊ ಗೈಸ್ ಅಕ್ಕಿ ಬಂದ್ಬಿಟ್ಟು ಡೌನ್ ಆಗಿದೆ ಸರಿನಾ. ನಾವು 3 ಜನ ಇಲ್ಲೇ ಕೂತ್ಕೊಂಡಿದ್ದೀರಿ. ಟೈಮ್ 257 ದಸ್ತಾ ಮಾಡಿದ್ದಾನೆ ಅಕ್ಕಿ. ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಜೊತೆ ಬಂದ್ಬಿಟ್ಟು ಕುಶಾಲು ಮತ್ತು ಬಂದ್ಬಿಟ್ಟು ಮಾರ್ಕ್ ಇದ್ದಾರೆ. ಇವತ್ತು ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಆಗ ಒಂದು ಚಾಲೆಂಜು, ಸೊ ಟೂರ್ನಮೆಂಟ್ ಅನ್ಕೊಳ್ಳಿ ಸರಿನಾ. ಇವತ್ತು ಬಂದ್ಬಿಟ್ಟು ಇಬ್ಬರ ಕೈಯಲ್ಲೂ ಒಂದು ಅಕ್ಕಿ ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಈ ಚಾಲೆಂಜ್ ಸಿಗ್ತಾ ಇರೋದು ನಾನು. ಸೊ ವಿನ್ನರ್ಸ್ಗೆ ಬಂದ್ಬಿಟ್ಟು ಒಂದು 1000 ರೂಪೀಸ್ ಕ್ಯಾಶ್ ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಯಾರು ವಿನ್ ಆಗ್ತಾರೆ ಹೆಂಗೆ ಅಂತ ಹೇಳ್ಬಿಟ್ಟು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಬಂದ್ಬಿಟ್ಟು ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ಅವ್ರು ಬಂದ್ಬಿಟ್ಟು ಅಕ್ಕಿನ ಸೆಲೆಕ್ಟ್ ಮಾಡ್ಕೊಬೇಕು. ಅಕ್ಕಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಬ್ರು ಅಕ್ಕಿನ ಬಿಡ್ತಾರೆ. ಟಾಸ್ ಹಾಕ್ಸೋಣ. ಸೊ ಇಬ್ರು ರೆಡಿ ಆಗಿದ್ದೀರಾ ಚಾಲೆಂಜ್ಗೆ? ಯಾರು ಗೆಲ್ತೀರಾ? ನೀನ್ ಗೆಲ್ತೀಯಾ? ಯಾರಿಗೆ ನಂಬಿಕೆ? ನಂಬಿಕೆ ಇಲ್ವಾ? ನೀನ್ ಗೆಲ್ತೀಯಾ? ಸೊ ಗೈಸ್ ಅವ್ರಿಗೂ ನಾನು ಹೇಳಿದ್ದೀನಿ, ರ್ಯಾಂಡಮ್ ಆಗಿ ಬಂದ್ಬಿಟ್ಟು ನಾನು ಚಾಲೆಂಜ್ನ ಹಂಗೆ ಬಂದ್ಬಿಟ್ಟು ಅವ್ರ ಹತ್ರ ಇವಾಗ ಡಿಸ್ಕಸ್ ಮಾಡ್ತಾ ಇಲ್ಲ. ರ್ಯಾಂಡಮ್ ಆಗಿ ಬಂದಿದ್ದೀನಿ. ಟಾಸ್ ಹಾಕ್ಸ್ತೀನಿ, ಅಕ್ಕಿನ ಬಿಡಿಸ್ತೀನಿ. ಎಷ್ಟು ಅವ್ರು ಅಕ್ಕಿ ಪಾಸ್ ಆಗುತ್ತೆ, ಎಷ್ಟು ಅವ್ರು ಅಕ್ಕಿನ ಬಿಡ್ತೇನೆ ನೀನು ಎಷ್ಟು ಅವ್ರು ಬಿಡ್ಬೋದು? ಒಂದು ನಂಬಿಕೆ ಆಗಿ 2 hours ಪಾಸ್ ಆಗುತ್ತೆ. 2 hours ಪಾಸ್, ನಿಂದು 1 hour ಮೇಲೆ ಪಾಸ್ ಆಗುತ್ತೆ. ಸರಿ. ಸೊ ಗೈಸ್ ಚಾಲೆಂಜ್ ಇಂಟ್ರೆಸ್ಟಿಂಗ್ ಆಗಿರ್ತೈತೆ. ಸೊ ಬೆಟ್ ಪ್ಲೇಸ್ಮೆಂಟ್ ಹಾಕಿ ನಾನು ಕ್ಯಾಶ್ ಎತ್ಕೊಂಡ್ಬಂದಿದ್ದೀನಿ ಸರಿನಾ. ಯಾವತ್ತು ನಾನು ಬಂದ್ಬಿಟ್ಟು ಕ್ಯಾಶ್ ಇಟ್ಕೊಳಲ್ಲ, ಕ್ಯಾಶ್ ಎತ್ಕೊಂಡ್ಬಂದಿದ್ದೀನಿ ಇದಕ್ಕಂತಾನೆ. ಸೊ ಇವಾಗ ಅಕ್ಕಿಗಳಲ್ಲಿ ಪತ್ತ ರೆಡಿ ಮಾಡಿಸಿದ್ದಾರೆ. ಸೊ ಇವಾಗ ಅವರಿಂದನೇ ಫಾಲೋ ಆಗೋಣ. ಫಸ್ಟ್ ಬಂದ್ಬಿಟ್ಟು ಯಾರು ಫಸ್ಟ್ ಅಕ್ಕಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಟಾಸ್ ಹಾಕಿಸೋಣ. ಇಬ್ಬರು ರೆಡಿ ಆಗಿದ್ದಾರೆ. ಮತ್ತು ಇಲ್ಲಿ ನೋಡ್ಕೊಬೋದು ಇವತ್ತು ಛತ್ರಿ ಇದೆ. ಸೊ ಒಂದು ಚಿಕ್ಕ ಛತ್ರಿ ನೋಡ್ಕೊಬೋದು. ಇದು ಬಂದ್ಬಿಟ್ಟು ಒಂದು 5x4 ಥರ ಇದೆ ಸೈಜು. ಸೊ ಇಲ್ಲಿ ಛತ್ರಿ ಇಲ್ಲಿದೆ. ಸೊ ಇಬ್ರು ರೆಡಿ ಆಗಿದ್ದೀರಾ? ಸೊ ಇವಾಗ ಇಬ್ರಿಗೂ ಟಾಸ್ ಹಾಕ್ತೀನಿ ಸರಿನಾ. ಟಾಸಲ್ಲಿ ಬಂದ್ಬಿಟ್ಟು ನೀವಿಬ್ಬರಲ್ಲಿ ಫಸ್ಟ್ ಅಕ್ಕಿನ ಯಾರು ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಯಾಕಂದರೆ ನೀವು ಇಬ್ಬರು ಒಂದೇ ದಾಟದಿಂದ ಬಂದಿರೋದು. ಸೊ ಇಬ್ಬರು ಒಂದೇ ಅಕ್ಕಿಗೆ ಜಗಳ ಆಡಬಾರ್ದು. ಫಸ್ಟ್ ಟಾಸ್ ಹಾಕ್ತೀನಿ, ಅವರೇ ಫಸ್ಟ್ ಅಕ್ಕಿನ ಸೆಲೆಕ್ಟ್ ಮಾಡಿ ಎತ್ಕೊಬೇಕಾಗುತ್ತೆ. ಸೊ ಗೈಸ್ ಕಾಯಿನ್ ಇಲ್ಲ, ಗೂಗಲ್ ಟಾಸ್ ಹಾಕ್ಸೋಣ. ಸೊ ಇಲ್ಲಿ ನೋಡ್ಬೋದು ಫ್ಲಿಪ್ ಕಾಯಿನ್ ಸರಿನಾ. ನೀನು ಹೆಡ್ಸು, ಯಾರು ಹೆಡ್ಸು ಯಾರು ಟೇಲ್ಸ್? ನೀನು ಹೆಡ್ಸಾ? ನೀನು ಟೇಲ್ಸು. ಸರಿ ಗೈಸ್ ಇವಾಗ ನೀನು ಹೆಡ್ಸು, ನೀನು ಟೇಲ್ಸು. ಸೊ ಗೈಸ್ ಫ್ಲಿಪ್ ಆಗ್ತೈತೆ. ಸೊ ಹೆಡ್ಸ್ ದಿ ವಿನ್ನರ್ ಈಸ್ ಕುಶಾಲ್. ಸೊ ಕುಶಾಲ್ ನೀನು ಬಂದ್ಬಿಟ್ಟು ಇವಾಗ ಒಂದು ಅಕ್ಕಿನ ಸೆಲೆಕ್ಟ್ ಮಾಡಬೇಕು ಕುಶಾಲ್ ಸರಿನಾ. ಅದು ಯಾವ ಅಕ್ಕಿನ ಸೆಲೆಕ್ಟ್ ಮಾಡ್ತೀಯ ಬಂದು ತೋರಿಸು. ಹಂಗೆ ನನ್ನ ಜೊತೆ ಬರ್ತೀನಿ. ಸೊ ಗೈಸ್ ಸ್ಟೇ ಟ್ಯೂನ್. ಯಾವ ಅಕ್ಕಿನ ಎತ್ತ ನೋಡೋಣ. ಈಗಿದ ಬಂದ್ಬಿಟ್ಟು ತುಂಬ ಪಟ್ಟಾಗಲೇ ಮಾಡಿಸಿದ್ದೀರಿ ಸರಿನಾ. ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಇವಾಗ ನೋಡೋಣ ಯಾವ ಅಕ್ಕಿನ ಎತ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಮರಿಗಳು, ಇದರಿಂದ ಯಾವುದು ಆರ್ಸೋಕ್ಕಾಗಲ್ಲ ಸರಿನಾ. ಇದೆಲ್ಲ ಮರಿಗಳೇ, ಚಿಕ್ಕ ಮರಿಗಳೇ, ಇದೆಲ್ಲ ಆರ್ಸೋಕ್ಕಾಗಲ್ಲ. ಸೊ ಇಲ್ಲಿ ಮೋಸ್ಟ್ಲಿ ಯಾವುದು ಇಲ್ಲ. ಟಕ್ಕಂತೆತ್ತೋ ಅಕ್ಕಿನ, ಟೈಮ್ ಆಗ್ತೈತೆ. ಅವನು ಅಕ್ಕಿನ ಬಿಡಬೇಕು. ನಾವು ಒಳಗಡೆ ಬಂದ್ಬಿಟ್ಟು ಏನೋ ಇಕ್ಕಿದ್ದಾನೆ. ಓ ಯಾವ ಅಕ್ಕಿ? ಸೊ ಗೈಸ್ ಯಾವುದೋ ಅಕ್ಕಿ ಎತ್ತಿದ್ದಾನೆ. ಜೋಡಿದಲ್ಲಿರೋದು ಅಕ್ಕಿ ಎತ್ತಿದ್ದಾನೆ. ಈ ಜೋಡಿದಲ್ಲಿರೋ ಅಕ್ಕಿನ ಯಾಕೋ ಎತ್ತಾ ಇದೆಯಾ? ನಗೀತಾವನಪ್ಪ ನೀನು. ಟಕ್ಕಂತೇಳು ಯಾವ ಅಕ್ಕಿನ ಬಿಡ್ತೀಯಾ? ಸರಿ ಸೆಲೆಕ್ಟ್ ಮಾಡು. ಸೊ ಗೈಸ್ ಇಲ್ಲೊಂದಿದೆ. ಮಾರ್ಕ್ ರೆಡಿ ಆಗಿದ್ಯಾ ನೀನು? ಕಾನ್ಫಿಡೆಂಟ್ ಆಗಿದ್ಯಾ? ನೀನು ಎತ್ತೋ ಅಕ್ಕಿನ ನೀನೇ ಅವ್ನು ಎತ್ಬಿಟ್ರೆ. ಸೊ ಗೈಸ್ ಅವ್ನ ಅಕ್ಕಿನ ಇನ್ನೂ ಸೆಲೆಕ್ಟ್ ಮಾಡ್ತಾವನೆ ಸರಿನಾ. ಫುಲ್ ಡಿಟೇಲ್ಡಾಗಿ ಹುಡುಕ್ತಾವನೆ ಯಾವ ಅಕ್ಕಿನ ಬಿಡೋದಂತ ಹೇಳ್ಬಿಟ್ಟು. ಸೊ ಹುಡುಕ್ಲಿ ಸರಿನಾ. ಸೊ ಇದನ್ನು ಬಿಡೋಕ್ಕೂ ಮುಂಚೆ ನಿಮಗೆ ಯಾರು ಗೆಲ್ತಾರ ಅನ್ಕೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ನೋಡೋಣ. ಸೊ ಗೈಸ್ ಸೀಲ್ ಕೂಡ ರೆಡಿಯಾಗಿ, ಸೀಲು ಮತ್ತು ಸ್ಟಾಂಪ್ ಕೂಡ ರೆಡಿಯಾಗಿದೆ ನಮ್ದಿಲ್ಲಿ. ಅದನ್ನ ಹೊಡೆದ್ಬಿಟ್ಟು ಬಿಡಿಸೋದು ಇವ್ರ ಕೈಯಲ್ಲಿ ಸರಿನಾ. ಸರಿ ನೋಡ್ಕೊಬೋದು. ರೆಡಿ ಆಗೈತೆ, ಸೆಲೆಕ್ಟ್ ಆಯ್ತು ಅಕ್ಕಿ. ಸೊ ಮಾರ್ಕ್ ಇದಿಟ್ಕೋ, ಬಾಯ್ಲಿ ಇದಿಟ್ಕೋ. ಸೊ ಅಕ್ಕಿ ಸೆಲೆಕ್ಟ್ ಮಾಡಿದ್ದಾನೆ. ಸೊ ಯಾವ ಅಕ್ಕಿ ಸೆಲೆಕ್ಟ್ ಮಾಡಿದ್ಯಾ? ಸೊ ಗೈಸ್ ತಾಮ್ರಲ್ಲಿ ಅಕ್ಕಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಸೊ ಎಷ್ಟು ಅವರ್ ಬಿಡ್ಬೋದು ಇದು ನಿನ್ನ ಅನಿಸಿಕೆದಲ್ಲಿ? ಸೊ 2 hours ಪಕ್ಕ ಫಿನಿಶ್ ಆಗುತ್ತೆ. ಸೊ ಇವಾಗ ನಿನಗೆ ಇಕ್ಕೋಲೆ ಅಲ್ಲೇ
ಸರಿ, ಇವಾಗ ನಿಂದ ಅಕ್ಕಿ, ನಿಂದು ಟೈಮು, ಬಾ. ಯಾವ ಅಕ್ಕಿ ಎತ್ತೆ ನೋಡೋಣ. ಸೊ ಇವಾಗ ಬಂದ್ಬಿಟ್ಟು ಮಾರ್ಕ್ದ ಟೈಮು. ಸೊ ಮಾರ್ಕ್ ಯಾವ ಅಕ್ಕಿ ಎತ್ತಾನೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇವನು ಬಂದ್ಬಿಟ್ಟು ಬಿಳಿ ತಾಮ್ರ ಎತ್ತಿದ್ದಾನೆ. ಸೊ ತಾಮ್ರ ನೋಡ್ಕೊಬೋದು. ಗಂಡ ಎಲ್ಲ ಅದು ಗಂಡು. ಓಕೆ, ಸೊ ನೆಕ್ಸ್ಟು ಮಿಸ್ಟರ್ ಮಾರ್ಕ್. ಶೋಕ್ದಾರ್ ಫೈಂಡ್ ಮಾಡ್ತಾವನೆ ಯಾವ ಅಕ್ಕಿನ ಬಿಡೋದು ಅಂತ ಹೇಳ್ಬಿಟ್ಟು. ಸೊ ಈ ರೈವಲ್ರಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರ್ತೈತೆ. ಇಬ್ಬರು ಒಂದೇ ದಾವಡಿದಲ್ಲಿರೋರು. ಸೊ ಸುಮಾರು ಅಕ್ಕಿಗಳನ್ನ ಪಟ್ಟಾಕೊಂಡು ರೆಡಿ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಅಕ್ಕಿಗಳನ್ನ ಆರೋದೆಲ್ಲ ನಾನು ನೋಡಿದ್ದೀನಿ. ಇವಾಗ ಯಾವ ಅಕ್ಕಿನ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಒಂಥರ ಆಶ್ಚರ್ಯ ಆಗಿದೆ. ಸರಿನಾ, ಯಾವ ಅಕ್ಕಿನ ಸೆಲೆಕ್ಟ್ ಮಾಡಿರೋದು. ಇವ್ನು ಸೆಲೆಕ್ಟ್ ಮಾಡಿರೋದು ಹುಷಾರಾಗಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾನೆ ತಾಮ್ರನ್ನ. ನೋಡೋಣ ಇವ್. ಸೊ ಯಾವ್ದು ಫೈನಲಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾನೆ. ಇದೇನಾ ಅಕ್ಕಿ ಪಕ್ಕನಾ? ಸೊ ಗುಲ್ದಾರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ತೋರ್ಸ ಅಕ್ಕಿನ. ಸೊ ಗೈಸ್, ಇವನ್ ತಾಮ್ರಲ್ಲು ಇವನ್ ಗುಲ್ದಾರು ಇಬ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಚಾಲೆಂಜ್ ಅಂತೂ ಕ್ರೇಜಿ ಆಗಿರ್ತಾರೆ. ಸೊ ನಿಮ್ಮ ಅಕ್ಕಿಗಳನ್ನ ಅದರಲ್ಲಿ ಒಂದೊಂದಾಗಿ ಬಿಡಿ. ಸೊ ಇವಾಗ ಇನ್ನೊಂದು ಟಾಸ್, ಸರಿನಾ. ಇವಾಗ ಈ ಟಾಸ್ ಬಂದ್ಬಿಟ್ಟು ಈಗಿದ ಫಸ್ಟ್ ರೌಂಡ್ಗೆ ಯಾರು ಅಕ್ಕಿನ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಟಾಸ್, ಸರಿನಾ. ನೋಡೋಣ ಇವಾಗ ಯಾರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಕ್ಕಿ. ನನಗಂತೂ ಕಾಯಕ್ಕಾಗ್ತಾ ಇಲ್ಲ. ಸೊ 2 ಅವರ್ ಅಂತ ಹೇಳಿದ್ರೆ ನೋಡೋಣ ಟೈಮಿಂಗ್ ಹಿಂಗಾಗಿದ್ದು. ಆಗಿದ್ರೆ ಇವತ್ತೇ ಇಬ್ಬರು ಇನ್ನೊಂದು ವಿನ್ನರ್ ಅನೌನ್ಸ್ ಮಾಡೋಣ. ಅಕಸ್ಮಾತ್ ಟೈಮಿಂಗ್ ಜಾಸ್ತಿ ಐತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ನೋಡ್ಕೊಳ್ಳಿ, ಕಂಡೀಷನಿಂಗ್ ಇದೆ. ನೀರೇನಾದರೂ ಕುಡಿಸ್ಬೇಕಾ? ಸರಿ, ನಿಮ್ದೇನಿದೋ ಮಾಡಿ ಜಕ್ಕಂದ್ ಮಾಡಿ. ಇದೀರು ಫಸ್ಟ್ ಟಾಸ್ ಹಾಕ್ಬಿಡೋಣ. ಬಾ ಬಾರೋ ಟಾಸ್ ಹಾಕೋಣ. ಟೈಲ್ಸ ಟಕ್ಕನ್ ಸೆಲೆಕ್ಟ್ ಮಾಡಿ. ಸೊ ಇವಾಗ ನೋಡ್ಬೋದು, ಅವಾಗಲೇ ಹೆಚ್ಸಲ್ಲಿ ನಿಂತಿರೋದು ಹಂಗೆ ಐತೆ. ಹೆಡ್ಸಾ ನಿಂದು ಟೈಲ್ಸಾ? ಸೊ ನೋಡೋಣ ಯಾವ್ದು ಮಾಸ್ಟರ್ ಮೈಂಡ್ ಪ್ಲಾನ್ ಅಂತ ಹೇಳ್ಬಿಟ್ಟು. ಟೈಲ್ಸ್ ಏನೋ ಹಂಗೆ ಇದು ಮಾಡ್ತಾ ಇದೆಯಾ? ಸೊ ತಿರ್ಗಾ ನಿನ್ಸೋದೋಗ್ಬಿಟ್ರಿ. ಸೊ ಅಟ್ಲೀಸ್ಟ್ ನೀವು ಬಂದುಬಿಟ್ಟು ನಿಮ್ಮ ಚಾಲೆಂಜಲ್ಲಿ ಗೆಲ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಸೊ ಸಾರಿ, ಆಲ್ ದಿ ಬೆಸ್ಟ್. ಸೊ ಫಸ್ಟ್ ಬಂದುಬಿಟ್ಟು ಯಾರು ಅಕ್ಕಿನ ಬಿಡೋದು? ನೀನೇ ಟಾಸ್ ಗೆದ್ದಿರೋದು, ನೀನೇ ಬಿಡ್ತೀಯ ಅಕ್ಕಿನ? ಶ್ಯೂರಾ? ಇನ್ನೊಂದ ಯೋಚನೆ ಮಾಡು. ಮಾರ್ಕ್ ಬಿಡ್ಲಿ. ಕಾನ್ಫಿಡೆಂಟ್ ಇದೆಯಾ? ಯಾವ ಕಾನ್ಫಿಡೆಂಟ್ ಇದ್ರೆ ನೀನೇ ಫಸ್ಟ್ ಬಿಡ್ಬೋದಲ್ಲ. ಸೊ ಚಾನ್ಸ್ ನಿನಗೆ ಕೊಟ್ಟಿದ್ದಾನೆ, ಯುಟಿಲೈಸ್ ಮಾಡ್ಕೋ. ಸೊ ನೀನು ನಿಮ್ಮ ಅಕ್ಕಿಗೆ ಏನೇನು ಮಾಡ್ಬೇಕು ಅನ್ಕೊಂಡಿದ್ಯಾ ಮಾಡ್ಕೋ. ಇವಾಗ ಹಂಗೆ ಅಕ್ಕಿನ ಎತ್ಕೊಂಡು ಹೋಗ್ಬಿಟ್ಟು ಬಿಡೋಣ. ಛತ್ರಿ ಮೇಲೆ ಬಂದ್ಬಿಟ್ಟು ತುಂಬ ಅಕ್ಕಿಗಳು ಹಾಕೋದೇನು ಬೇಡ. ಒಂದು 3 ಅಕ್ಕಿ 2 ಅಕ್ಕಿ ಹಾಕಕ್ಕೆ ಹೇಳ್ತೀನಿ. ಸೊ ಬಂದಿದ್ದಾನೆ, ಕಡಲೆಕಾಳು ಎತ್ಕೊಂಡ್ಬಂದಿದ್ದಾರೆ. ಕಡಲೆಕಾಳು ಕೊಡ್ತಾವ್ರು ಅಂದ್ಕೊಳ್ತೀನಿ. ಸೊ ಕಡಲೆಕಾಳು ತಿನ್ನಿಸ್ಲಿ. ಅದಾದಮೇಲೆ ಅಲ್ಲಿ ನೋಡಿ ಜಂಗ್ಲಿಗಳಿಗೆ ಹೆಂಗೈತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅದು ಮರ ಮೇಲಿನೇ ವಾಸ ಮಾಡ್ತಾಯಿದ್ದ ಜಂಗ್ಲಿಗಳು. ನೋಡಿ ಹೆಂಗೆ ಕುತ್ಕೊಂಡಿದ್ದು ಜಂಗ್ಲಿಗಳಲ್ಲಿ. ಮತ್ತು ಇಲ್ಲಿ ಈಗಲ್ಗಳು ಕಾಟ ಜಾಸ್ತಿ ಬೇಸಿದೆ, ಸರಿನಾ. ಮತ್ತು ಅದು ಯಾವುದು ಹಾಮ್ ಮಾಡಲ್ಲ. ಹಿಂದೆ ಶೋಕ್ದಾರ್ ರೆಡಿ ಮಾಡ್ತಾವನ ಅಕ್ಕಿನ. ಸೊ ಈ ಚಾಲೆಂಜ್ ಅಂತೂ ನಾನು ಯೋಚನೆ ಮಾಡಿ ಒಂದು ಹೊಸದಾಗಿ ಏನಾದರೂ ಕಂಟೆಂಟ್ ಕೊಡಬೇಕು. ನೀವೆಲ್ಲ ಬಂದುಬಿಟ್ಟು ನಿಮಗೂ ಪರವಾಗಿಲ್ಲಪ್ಪ ಈ ವಿಡಿಯೋ ನೋಡಬೇಕು. ಯಾಕಂದರೆ ಡೈಲಿ ಕೇಜ್ ಅಪ್ಡೇಟ್ ಕೊಟ್ಟು ತೋರಿಸಿರೋ ಅಕ್ಕಿನೇ ತೋರಿಸಿ ನಿಮಗೂ ಬೋರ್ ಆಗಿಬಿಡುತ್ತೆ. ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಸ್ವಲ್ಪ ಯೂನಿಕಾಗಿ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ವ್ಲಾಗ್ ಜೊತೆ ಬಂದಿದ್ದೀನಿ. ನೆಕ್ಸ್ಟ್ ನೋಡೋಣ ಇಬ್ಬರಿಗೆ ಕಾಂಪಿಟೇಷನ್ನು. ಇವಾಗ ಇವಂದು ರೆಡಿ ಆಗೋಯ್ತು. ನೀರು ಕೊಡ್ತಾ ಇದೆಯಾ? ಸೊ ನೀರು ಕುಡಿಸ್ತಾವನೆ, ನೋಡ್ಕೊಬೋದು ನೀವೇ ಅಲ್ಲಿ. ಸೊ ರೆಡಿ ಗೈಸ್, ಹೋಗೋಣ. ಸೀಲ್ ಹೊಡೆದ್ಬಿಟ್ಟು ಅಕ್ಕಿನ ಬಂದ್ಬಿಟ್ಟು ಎಲ್ಲಿಂದ ಬಿಡ್ತಾನೋ ಬಿಡಲಿ. ಗೈಸ್ ಅಕ್ಕಿನ ಬಿಡೋಕ್ಕೆ ಇವಾಗ ಹೋಗ್ತಾ ಇರೋದು. ಅಕ್ಕಿ ಇಟ್ಕೊಂಡಿದ್ದಾನೆ, ಮತ್ತು ಎಲ್ಲಿಂದ ಬಿಡ್ತಾರೆ ಮತ್ತು ಏನು ಅಂತ ಹೇಳ್ಬಿಟ್ಟು ಸೀಲ್ ಹೊಡೆದ್ಬಿಟ್ಟು ಬಿಸೋಣ ಅಕ್ಕಿನ. ರೆಡಿಯಾ? ಕಾನ್ಫಿಡೆಂಟ್ ಆಗಿದ್ದಾನೆ. ಒಂದು 2 ಅವರ್ 3 ಅವರ್ ಬಿಡ್ತೀನ ಅಂತ ಹೇಳ್ತಾನೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಯಾವುದೋ ಗಲ್ಲಿದಲ್ಲಿ ಕರ್ಕೊಂಡು ಹೋಗ್ತಾವ್ರೆ. ಗಲ್ಲಿದಲ್ಲಿ ಕರ್ಕೊಂಡೋಗಿ ಅಕ್ಕಿನ ಎಷ್ಟು ದೂರದಿಂದ ಬಿಡ್ತಾನೆ ನನಗಂತೂ ಗೊತ್ತಿಲ್ಲ. ಕರ್ಕೊಂಡು ಹೋಗಿ ನಡೆಸ್ತಾನೆ ಅವನೇ. ಒಂದು ಹತ್ರ ಒಂದು 500 ಮೀಟರ್ ನಡ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಗೈಸ್ ಸ್ಟ್ಯಾಂಪ್ ಹೊಡೆದಿದ್ದಾಯಿತು. ಟೈಮ್ 2:57 ದಸ್ತಾ ಮಾಡಿದ್ದಾನೆ ಅಕ್ಕಿ. ಅಕ್ಕಿ ಬಾಜಿ ಮಾಡ್ದ. ಸೊ ಗೈಸ್ ಅಕ್ಕಿ ಬಿಟ್ಟಿದ್ದಾನೆ, ಅಕ್ಕಿ ಬಾಜಿ ಮಾಡಿಲ್ಲ. ಅಕ್ಕಿನ ಬಂದ್ಬಿಟ್ಟು ದಸ್ತಾ ಮಾಡಿದ್ದಾನೆ. 2:57 ದಸ್ತಾ ಮಾಡಿದ್ದಾನೆ. ಅಕ್ಕಿ ಇಲ್ಲಿ ಆರ್ತೈತೆ ನೋಡಿ. ಅಕ್ಕಿ ಬಂದ್ಬಿಟ್ಟು ದಸ್ತಾ ಟೈಮಲ್ಲಿ ಬಾಜಿ ಮಾಡಿಲ್ಲ, ಆದರೆ ಬರೋ ದಾರಿಯಲ್ಲಿ ಬಾಜಿ ಮಾಡಿದ್ದು ತೋರಿಸಿದ್ದಾನೆ. ಸೊ ನಿಮಗೂ ಬಾಜಿ ಮಾಡೋದು ತೋರಿಸ್ತೀನಿ ನಾನು. ಆಲ್ಮೋಸ್ಟ್ ಬಂದುಬಿಟ್ಟಿದೆ ಅಕ್ಕಿ ಕೆಳಗಡೆ. 2 ಅವರ್ ಅಂತ ಹೇಳಿದ್ದಾನೆ, ನೋಡೋಣ. ಸೊ ಕ್ಲೀನಾಗಿ ಬಂದುಬಿಟ್ಟು ಒಂದು ಹತ್ರ 800 ಮೀಟರ್ಸ್ ದೂರದಿಂದ ಬಿಟ್ಟಿದ್ದಾನೆ. ನೋಡೋಣ ಅಕ್ಕಿ ಎಷ್ಟೊಂದು ಫಿನಿಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಅಕ್ಕಿ ಹೋಗ್ಬಿಟ್ಟು ಒಂದು ಬೇರೆ ಬಿಲ್ಡಿಂಗ್ ಮೇಲೆ ಅಥವಾ ಇದೇ ಬಿಲ್ಡಿಂಗ್ ಒಂದು ಸೈಡಲ್ಲಿ ಇಟ್ಕೊಂಡು ಅಕ್ಕಿನ ತೋರಿಸ್ತೀನಿ ಬನ್ನಿ.
ಸೊ ಗೈಸ್ ಛತ್ರಿ ಮೇಲೆ ಎರಡೇ ಅಕ್ಕಿ ಬಿಟ್ಟಿದ್ದೀರಿ. ಸೊ ದಾವಡಿ ಮೇಲೆ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಬೇರೆ ಸೈಡ್ ದಾವಡಿಗಳ ಹತ್ರ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಈ ಅಕ್ಕಿ ಇಲ್ದೈತೆ ತಕ್ಕಂತ ಹಾಕೋದ್ರ ಮೇಲೆ. ಸೊ ಎರಡೇ ಅಕ್ಕಿನ ಬಂದುಬಿಟ್ಟು ಛತ್ರಿ ಮೇಲೆ ಹಾಕಿರೋದು. ಸೊ ಅಕ್ಕಿ ಬಂದುಬಿಟ್ಟು ಆರ್ತೈತೆ, ಮೇಲೆ ಆರ್ತೈತೆ, ತೋರಿಸ್ತೀನಿ ನಿಮ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಬಾಜಿ ಮಾಡೈತೆ ಅಕ್ಕಿ, ಬಾಜಿ ಮಾಡೋದಕ್ಕೂ ನಿಮ್ಗೆ ತೋರಿಸ್ತೀನಿ. ಸೊ ಎರಡು ಅಕ್ಕಿನ ಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಮೂಲದಲ್ಲಿ ನಿಂತ್ಕೊಂಡು ಕುತ್ಕೊಂಡು ನೋಡೋಣ ಸರಿನಾ. ಅಕ್ಕಿನ ಬಂದುಬಿಟ್ಟು ಸೊ ಗೈಸ್ ಇಲ್ಲೇ ಅಕ್ಕಿ ಆರ್ತೈತೆ ನೋಡಿ, ಕಾಣಿಸ್ತೈತೆ ಅನ್ಕೊತೀನಿ. 257 ಬಿಟ್ಟಿರೋದು ಸರಿನಾ, 257 ಬಿಟ್ಟಿರೋದು ಅಕ್ಕಿ. ಇವಾಗ ಟೈಮ್ ಬಂದುಬಿಟ್ಟು 3:08 ಆಗಿದೆ. ನೋಡೋಣ ಬಿಟ್ಟಿದ್ದಾನೆ ಅಕ್ಕಿನ. ಅಕ್ಕಿ ಆರ್ತೈತೆ, ಬಾಲ ಕಟ್ಟಿಬಿಟ್ಟಿದ್ದೇನೆ ಅಕ್ಕಿನ. ಸೊ ಗೈಸ್ ಅಕ್ಕಿನ ಸ್ವಲ್ಪ ರೂಲ್ಸ್ನ ಬಂದುಬಿಟ್ಟು ಹೆಂಗಂತಂದರೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಲೈಟಾಗಿ ಅನುಕೂಲ, ಒಂದು ಚಾಲೆಂಜ್ ಥರ ಫನ್ನಿ ಚಾಲೆಂಜೇ ಅಂದ್ಕೊಳ್ಳಿ. ಆದರೆ ಒಂದು ರಿವಾರ್ಡ್ಗೆ ಸರಿನಾ. ಅದಕ್ಕಂತ ಹೇಳ್ಬಿಟ್ಟು ಬೇರೆ ಬೇರೆ ಮನೆ ಮೇಲೆ ಹೋಗ್ಬಿಟ್ಟು ಸುಮ್ಮನೆ ಸಂಡೇ ಟೈಮ್ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇರೋದು. ಬೇರೆ ಏನು ತಪ್ಪಾಗಿ ತಿಳ್ಕೊಬೇಡ್ರಿ. ಇನ್ನೊಂದಕ್ಕಿಂತ ಚಾಲೆಂಜ್ ಮಾಡೋವಾಗ ಕ್ಲೀನಾಗಿ ಪ್ರಾಪರ್ ಟೂರ್ನಮೆಂಟ್ ಸ್ಟೈಲಲ್ಲಿ ಮಾಡೋಣ. ಸೊ ಇವಾಗ ಇಬ್ಬರು ಮೇಲೆ ಐತ್ರಿ. ಸೊ ಎಲ್ಲರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತೀರಿ. ಏನೇನು ಆಗ್ತಿತ್ತು ಲೈವಾಗಿ ನಿಮ್ಗೆ ಒಂದೊಂದು ಅವರ್ಗೆ ಅಥವಾ ಹಾಫ್ ಆನ್ ಅವರ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರಿನಾ. ಇವಾಗ ಆಲ್ಮೋಸ್ಟ್ 10 ನಿಮಿಷ ಆಗಿದೆ. ಸಿಗೋಣ ಏನು ಮಾಡುತ್ತೆ ನೋಡೋಣ. ಅಕ್ಕಿ ತುಂಬ ಟಾಪಲ್ಲಿ ಆಡ್ತೈತೆ. ಸೊ ಗೈಸ್ ಅಕ್ಕಿ ಬಂದುಬಿಟ್ಟು ಡೌನ್ ಆಗಿದೆ ಸರಿನಾ. ನಾವು 3 ಜನ ಇಲ್ಲೇ ಕೂತ್ಕೊಂಡಿದ್ದೀರಿ, ಅಕ್ಕಿ ನೋಡ್ತಾ ಇದ್ದೀವಿ. ಸೊ ಅಕ್ಕಿ ನೋಡಿ ಡೌನ್ ಆಗಿದೆ, ಅಕ್ಕಿ ಬಾಜಿ ಹೊಡೆದಿದೆ ನೋಡಿ. ಕ್ಲಿಯರಾಗಿ ಕಾಣಿಸಿರಲ್ಲ ಮೋಸ್ಟ್ಲಿ. ಅಕ್ಕಿ ಬಾಜಿ ಹೊಡೀತು, ಇವಾಗ 2-3 ಬಾಜಿ ಹೊಡೀತು. ಸೊ ಗೈಸ್ ಹತ್ರ ಫಿನಿಶಿಂಗ್ ಕೊಡೋ ಹತ್ರ ಬಂತು. ತಿರ್ಗಾ ಹಂಗೆ ಎಕ್ಬಿಡ್ತು ಅಕ್ಕಿ ಫಿನಿಶ್ ಆಗೋಗ್ತು ಅಂತ ಹೇಳ್ಬಿಟ್ಟು ಭಯಪಟ್ಬಿಟ್ಟ, ಹಂಗೆ ಅಕ್ಕಿ ಎದೋಲ್ತು. ಸೊ ಜಸ್ಟು ಏನು ಇಲ್ಲಿಗೆ ಬಂದುಬಿಡ್ತು ಗೈಸ್. ಅಕ್ಕಿ ಬಾಜಿ ಹೊಡ್ಕೊಂಡು ಇಲ್ಲಿ ಗಂಟ ಬಂದುಬಿಡ್ತು. ಅಕ್ಕಿ ಇಳಿಬೇಕು, ಇನ್ನೇನು ಅಕ್ಕಿ ಇಳಿಬೇಕು ಅಂದ್ಕೊಂಡಿದ್ದೆ. ಅಕ್ಕಿ ಹಂಗೆ ಚಮಕ್ ತರ್ಸ್ ಮೇಲೆ ಹೋಗ್ಬಿಡ್ತು. ಏನು ಅಂದ್ಕೊಂಡಿದ್ದೆ ಅಕ್ಕಿನ ಇದ್ರ ಮೇಲೆ ಕೂತ್ಕೊಂಡ್ಬಿಡ್ತು ಅಕ್ಕಿ. ಸೊ ಗೈಸ್ ಅಕ್ಕಿ ಅದೆಲ್ಲ ಕೂತ್ಕೊಂಡಿಲ್ಲ ಸರಿನಾ. ಅಕ್ಕಿ ಆರ್ತೈತೆ. ಸರಿ ಸೈಡಿಗೆ ಬಾ. ಸೊ ಹತ್ರ ಒಂದು 30 ನಿಮಿಷ ಆಗಿದೆ. ಟೈಮ್ ಎಷ್ಟು? ಸೊ 257 ಬಿಟ್ಟಿರೋದು, 3:25 ಆಗಿದೆ. ಬಂದುಬಿಟ್ಟು ಹತ್ರ 34 ನಿಮಿಷ ಅಕ್ಕಿ ಆರಿದೆ. ಟೈಮ್ ಎಷ್ಟು? ಸೊ ಅಕ್ಕಿ ಅಂತೂ ನೆಕ್ಸ್ಟ್ ಲೆವೆಲಾಗಿ ಆಡ್ತಾಯಿದ್ವಿ ಸರಿ. ನಾವು ತುಂಬ ದೂರ ಬರಲ್ಲ ಹೋಗ್ತಿಲ್ಲ. ಆ್ಯಕ್ಚುಲಿ ಅಕ್ಕಿ ಬಂದುಬಿಟ್ಟು ಬಾಲ ಕಟ್ಟಿಲ್ಲ ಅಂತಂದರೆ ತುಂಬ ದೂರ ಎಲ್ಲ ಹೋಗ್ತಾಯಿತ್ತು. ಸೊ ಎಷ್ಟು ಟೈಮು? 3:31. ಸೊ 34 ಮಿನಿಟ್ಸ್ ಹತ್ರ ಆಗಿದೆ. ಸರಿ, 35 ಮಿನಿಟ್ಸ್ ಹತ್ರ ಆಗ್ತೈತೆ. ಅಕ್ಕಿ ಬಂದುಬಿಟ್ಟು ಫಿನಿಶಿಂಗ್ ಮಾಡಿದ್ರೆ 1 ಗಿತ 2 ಗಿತ ಬಂತು. ಹಂಗೆ ಬಾಜಿ ಎತ್ಕೊಂಡಿದ್ದ ತಕ್ಷಣ ತಿರ್ಗಾ ಅಕ್ಕಿ ತಿರ್ಗಾ ಮೇಲೆ ಎತ್ಕೊಂತೈತೆ. ತುಂಬ ಸಖತ್ತಾಗಿ ಆಡ್ತೈತೆ. ನನಗಂತೂ ಎಷ್ಟು ಅವ್ರು ಆಡ್ತಾ ಗೊತ್ತಿಲ್ಲ. ಜನರಲಾಗಿ ಬಂದುಬಿಟ್ಟು ಅಕ್ಕಿ ಆರೋದು ನಾನು ಇವಾಗ ಎಲ್ಲರೆ ಒಂದು ಮಜಾ ಬರೋದಿಲ್ಲ. ನೋಡಿ ನಾನು 1 ಅವರ್ಗೆ ಅಪ್ಡೇಟ್ ಕೊಡ್ತೀನಿ. ಅಕ್ಕಿ ಫಿನಿಶ್ ಮಾಡಿದ್ರೆ ಫಿನಿಶ್ ಆಯ್ತಾ ಅಂತ ಗೊತ್ತಿಲ್ಲ ಗೈಸ್. ಫಿನಿಶ್ ಮಾಡೋಕ್ಕೆ ಬಂತು, ತುಂಬ ಕೆಳಗಡೆ ಬಂದಿತ್ತು ಅಕ್ಕಿ. ನೋಡಿ ನೀವೇ ನೋಡಿ, ಅಕ್ಕಿ ಫಿನಿಶ್ ಆಗಿಲ್ಲ. ಫಿನಿಶ್ ಆಯ್ತು ಅಂದ್ಕೊಂಡೆ ನಾನು. ಇಷ್ಟು ದೂರ ಬಂದುಬಿಡ್ತು ಕೆಳಗಡೆ. ತಿರ್ಗಾ ಅಕ್ಕಿ ಬಂದುಬಿಟ್ಟು ಆ ಸೈಡ್ ಹೋಯ್ತು ಅಕ್ಕಿ. ಇಲ್ಲ ಅಕ್ಕಿ ಎಲ್ಲಿ? ಸೊ ಗೈಸ್ ಅಕ್ಕಿ ನೋಡಿ ಫಿನಿಶ್ ಮಾಡೋಕಂತ ಬಂದಿರೋ ಅಕ್ಕಿ ಸರಿನಾ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಂಗೆ ಮಾಡ್ಕೊತ ಅದು ನೋಡ್ತಾ ಇದ್ದೀನಿ. ಅಕ್ಕಿ ಕಡೆ ಬಂದುಬಿಡ್ತು ನೋಡಿ. ಅಕ್ಕಿ ಟಕ್ಕಂದು ಎಷ್ಟು ಮೇಲೆ ಹೋಯ್ತು ಅಕ್ಕಿ. ಸೊ ಗೈಸ್ ಫಿನಿಶಿಂಗ್ ಬಂತು ಅಕ್ಕಿ. ಸೊ ಅಕ್ಕಿ ಫಿನಿಶ್ ಆಗಿದೆ. ಟೈಮ್ ಬಂದುಬಿಟ್ಟು 3:40 ಗೈಸ್ ಸರಿನಾ. ಸೊ ಅಕ್ಕಿ ಬಂದುಬಿಟ್ಟು ಫಿನಿಶ್ ಆಗಿದೆ. ಸೊ ಅಕ್ಕಿ ಫಿನಿಶ್ ಆಗಿದ್ದಾನೆ. ಸೊ ಕಂಗ್ರ್ಯಾಚುಲೇಷನ್ಸ್. ಒಂದು ಟೈಮ್ ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. ಒಳ್ಳೆ ಆಟ ಆಗೈತೆ ಸರಿನಾ. ಕಮ್ಮಿ ಆಡಿದ್ರು ಅಕ್ಕಿ ಸಕ್ಕದಾಗ ಆಡ್ತೀವಿ ಇವಾಗ. ಸೊ ಇವಾಗ ಇವೊಂದು ಟೈಮಿಂಗ್ಸ್ ಇದು. ಸೊ ಗೈಸ್ ಅಕ್ಕಿ ಇವಾಗ ಬಂದುಬಿಟ್ಟು ವಿಡಿಯೋ ತುಂಬ ಲೆಂತ್ ಆಗೋ ಕಾರಣದಿಂದ ಬಂದುಬಿಟ್ಟು ಹಂಗೆ ಡ್ರ್ಯಾಗ್ ಮಾಡಿ ಚೆನ್ನಾಗಿರೋದಲ್ಲ. ಸೊ ಇವನು ಬಂದುಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ಆಗೋಣ. ಸೊ ಈ ಪಾರ್ಟ್ 1 ಬಂದುಬಿಟ್ಟು ಆದಷ್ಟು ನೀವು ನೋಡಿಬಿಟ್ಟು ಹೆಂಗಿತ್ತು ಈ ಚಾಲೆಂಜ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಮತ್ತು ಈ ಚಾಲೆಂಜಲ್ಲಿ ಯಾರು ಗೆಲ್ಬೋದು ಅಂತ ಕಮೆಂಟ್ ಹಾಕಿ. ಸೊ ಇವನ ಹೆಸರು ಬಂದುಬಿಟ್ಟು ಮಾರ್ಕ್ ಅಂತ. ಇವಾಗ ಬಿಟ್ಟಿರೋ ಹೆಸರು ಬಂದುಬಿಟ್ಟು ಮಾರ್ಕ್ ಅಂತ. ಸೊ ಅವ್ನು ಬಂದುಬಿಟ್ಟು ಗುಲ್ದಾರ್ ಬಿಟ್ಟಿದ್ದಾನೆ. ಅವ್ನು ಟೈಮಿಂಗ್ ಇವಾಗ ನಾನು ಅಪ್ಡೇಟ್ ಮಾಡಿ ಟೋಟಲ್ ಟೈಮಿಂಗ್ ಎಷ್ಟೊತ್ತು? 43 ಮಿನಿಟ್ಸ್. ಸೊ 43 ಮಿನಿಟ್ಸ್ ಅಕ್ಕಿ ಬಿಟ್ಟಿದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ಮಾರ್ಕ್. ಅಕ್ಕಿ ಬಂದುಬಿಟ್ಟು ಆರಿಸಿ ಕುತ್ಕೊಳ್ಳೋದು ಅಂತಂದರೆ ಸಾಮಾನ್ಯ ವಿಷಯ ಅಲ್ಲ. ದಿನ ತುಂಬ ಚೆನ್ನಾಗಿ ಆಡ್ತು ಅಕ್ಕಿ ಅಂತ ನನಗಂತೂ ಖುಷಿ ಆಯಿತು. ಸೊ ಈಗ ರೆಡಿ ಇದೆಯಾ ನೆಕ್ಸ್ಟ್ ಟೂರ್ನಮೆಂಟ್ಗೆ? ಸೊ ಗೈಸ್ ನೆಕ್ಸ್ಟು ಇವಾಗ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಸೊ ವಿಡಿಯೋ ತುಂಬ ಲೆಂತಾಗಿ ಹೋಗುತ್ತೆ. ನನಗೂ ಬಂದುಬಿಟ್ಟು ಲೆಂತ್ ಮಾಡೋದು ಬೇಡ, ನಿಮ್ಮನ್ನು ಬೋರ್ ಹೊಡ್ಸೋದು ಬೇಡ. ಇವನು ಬಂದುಬಿಟ್ಟು ಪಾರ್ಟ್ 2ದಲ್ಲಿ ಹೊಡಿಯೋಣ. ಸೊ ಪಾರ್ಟ್ 2ದಲ್ಲಿ ಆಡ್ಸೋಣ. ಸೊ ಸಿಗೋಣ ಒಂದು ವಿಡಿಯೋದಲ್ಲಿ. ಆವಾಗಂಟ ಸಿಗೋಣ ಪಾರ್ಟ್ 2ದಲ್ಲಿ.